ಎಲ್ಲರಿಗೂ ನಮಸ್ಕಾರ. ಮನೆ ಮದ್ದುಗಳು. 1 ಟೀ ಚಮಚ ಉಪ್ಪನ್ನು 1 ಬಟ್ಟಲು ಬಿಸಿ ನೀರಿನಲ್ಲಿ ಬಾಯಿ ಮುಕ್ಕಳಿಸುವುದರಿಂದ ಗಂಟಲು ಹುಣ್ಣು ಮಾಯವಾಗುವುದು, ಹಲ್ಲು ನೋವು ಕಡಿಮೆಯಾಗುವುದು. ಈರುಳ್ಳಿ ರಕ್ತ ಶುದ್ಧಿ ಮಾಡುತ್ತದೆ. ತಲೆ ಸುತ್ತು, ಪ್ರಜ್ಞಾಹೀನರಾದಾಗ, ಮೂಗಿನಲ್ಲಿ ರಕ್ತಸ್ರಾವವಾದಾಗ 1 ಹಸಿ ಈರುಳ್ಳಿಯನ್ನು ಮೂಗಿನ ರಂಧ್ರದ ಬಳಿ ಕೆಲವು ನಿಮಿಷಗಳವರೆಗೆ ಹಿಡಿದರೆ ವಾಸಿಯಾಗುತ್ತದೆ. ಗರ್ಭಿಣಿಯರು ಬಾಳೆಹಣ್ಣನ್ನು ಕ್ರಮವಾಗಿ ಸೇವಿಸುವುದರಿಂದ ರಕ್ತ ಪುಷ್ಟಿಯಾಗುವುದು ಮತ್ತು ಸುಖಪ್ರಸವಕ್ಕೆ ದಾರಿಯಾಗುವುದು. ನಿಂಬೆಹಣ್ಣಿನ ಸೇವನೆ ನಮ್ಮ ಜೀರ್ಣಶಕ್ತಿಯನ್ನು ಸುಧಾರಿಸುತ್ತದೆ. ತುಳಸಿ ಎಲೆಗಳ ಸೇವನೆಯಿಂದ ಕಫ ಕಟ್ಟುವುದು ನಿಲ್ಲುತ್ತದೆ. 1 ಹರಳು ಉಪ್ಪು ಮತ್ತು 1 ಲವಂಗವನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಚಪ್ಪರಿಸುತ್ತಿದ್ದರೆ ಕೆಮ್ಮು, ದಮ್ಮು ರೋಗಗಳಲ್ಲಿ ಕಫ ನಿವಾರಣೆಯಾಗುವುದು. ಆಲೂಗಡ್ಡೆಯನ್ನು ನಿಂಬೆಹಣ್ಣಿನ ರಸದಲ್ಲಿ ನುಣ್ಣಗೆ ಅರೆದು ಚರ್ಮದ ಮೇಲೆ ಲೇಪಿಸಿ, ಇದರಿಂದ ಮುಖದ ಕಲೆಗಳು ಮಾಯವಾಗುತ್ತದೆ. ನಿಂಬೆಹಣ್ಣಿನ ಸೇವನೆ ನಮ್ಮ ಜೀರ್ಣಶಕ್ತಿಯನ್ನು ಸುಧಾರಿಸುತ್ತದೆ. ಏಲಕ್ಕಿ ಕಾಳುಗಳಿಗೆ ವಿಷ ನಿವಾರಣೆಯ ಅದ್ಭುತ ಶಕ್ತಿಯೂ ಇದೆ. ರಕ್ತದೋಷದಿಂದ ಉಂಟಾಗುವ ರೋಗಗಳ ನಿವಾರಣೆ ನಿಂಬೆಹಣ್ಣಿನಿಂದ ಆಗುತ್ತದೆ. ಕಿತ್ತಳೆ ಹಣ್ಣನ್ನು ಸೇವಿಸುವುದರಿಂದ ಆಯಾಸ ಪರಿಹಾರವಾಗುವುದು ಹಾಗೂ ಬಾಯಾರಿಕೆ ನಿವಾರಣೆಯಾಗುವುದು. ಊಟದ ಜೊತೆಗೆ ಪ್ರತಿದಿನವೂ ಹಸಿ ಈರುಳ್ಳಿ ತಿನ್ನುವುದರಿಂದ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರುವುದಿಲ್ಲ. ಹಲಸಿನ ಹಣ್ಣು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಕ್ಯಾನ್ಸರ್ ನಿರೋಧಕ ಗುಣ ಹೊಂದಿದೆ. ಮುಪ್ಪನ್ನು ಮುಂದೂಡುತ್ತದೆ. ಉತ್ತಮ ಆಂಟಿಆಕ್ಸಿಡೆಂಟ್ ಹಾಗೂ ಅಲ್ಸರ್ ಅನ್ನು ಗುಣಪಡಿಸುತ್ತದೆ. ಒಂದೇ ಸಮನೆ ಕೆಲಸ ಮಾಡುತ್ತಿದ್ದಾಗ ಮನಸ್ಸಿಗೆ ಬೇಸರ ಉಂಟಾಗುತ್ತದೆ ನಿಜ. ವಾರಾಂತದಲ್ಲಿ ಇಲ್ಲವೇ ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ ಹತ್ತಿರದ ಊರುಗಳಿಗೆ ಪ್ರವಾಸ, ಆಕರ್ಷಣೀಯ ಪ್ರಶಾಂತ ಸ್ಥಳಗಳಿಗೆ ಪ್ರವಾಸ ಹೋಗಿ ಬರುವ ಪರಿಪಾಠ ಬೆಳೆಸಿಕೊಳ್ಳಿ. ಇದರಿಂದ ಮನಸ್ಸು ಹಗುರವಾಗಿ ಆರೋಗ್ಯ ಸುಧಾರಿಸುತ್ತದೆ. ಬಿಸಿಲಿನಲ್ಲಿ ಹೆಚ್ಚಾಗಿ ತಿರುಗಾಡಕೂಡದು. ಸೂರ್ಯನ ಬಿಸಿಲು ಚರ್ಮಕ್ಕೆ ಅಗತ್ಯವಿದ್ದರೂ ಅತಿಯಾಗಿ ಬಿಸಿಲಿನಲ್ಲಿ ತಿರುಗಾಡುವುದರಿಂದ ಚರ್ಮ ಬಾಡಿ ಒಣಗಿ ಕಪ್ಪಾಗಿ ಬಿಡುವ ಅಪಾಯವಿದೆ. ಬಿಸಿಯಾದ ಹಸುವಿನ ಹಾಲಿಗೆ ಸ್ವಲ್ಪ ಅರಿಶಿನ ಪುಡಿ, ಕಾಳು ಮೆಣಸಿನ ಪುಡಿ ಮತ್ತು ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ ಕುಡಿದರೆ ನೆಗಡಿ, ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆಯಾಗುತ್ತದೆ. ಉಷ್ಣ ಶರೀರದವರು ಹೆಸರುಕಾಳಿನ ಕಟ್ಟು ಸಾರು ಸೇವಿಸಿದರೆ ಅತಿ ಉಷ್ಣವನ್ನು ಶಮನ ಮಾಡುತ್ತದೆ. ಸಾಬೂನಿನಿಂದ ಹೆಚ್ಚು ಸಲ ಮುಖ ತೊಳೆದುಕೊಳ್ಳಬೇಡಿ. ಆ ರೀತಿ ಮಾಡಿದರೆ ಚರ್ಮ ಬಹಳ ಬೇಗ ಒಣಗಿ ಹೋಗುತ್ತದೆ. ಜೀರಿಗೆಯನ್ನು ಬಾಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಅಗಿದು ತಿನ್ನುವುದರಿಂದ ದಂತಕ್ಷಯ ದೂರವಾಗುವುದು ಮತ್ತು ಜೀರ್ಣಶಕ್ತಿ ಅಧಿಕಗೊಳ್ಳುತ್ತದೆ. ಸ್ನಾನ ಮಾಡುವಾಗ ನಿಮ್ಮ ಮರ್ಮಾಂಗಗಳಿಗೆ ಹೆಚ್ಚು ಬಿಸಿ ನೀರು ಸುರಿಯಬೇಡಿ. ಕಿತ್ತಳೆ ಹಣ್ಣಿನ 1 ಬಟ್ಟಲು ರಸಕ್ಕೆ 1 ಚಮಚ ಜೇನುತುಪ್ಪ ಬೆರೆಸಿ ಉಂಟಾಗುವ ಕೆಮ್ಮು ಮತ್ತು ನೆಗಡಿ ಶೀಘ್ರವಾಗಿ ಗುಣವಾಗುವುದು ಹಾಗೂ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುವುದು. ಹೊಟ್ಟೆ ತೊಳಸುವಿಕೆಯಿಂದ ಸಂಕಟ ಪಡುತ್ತಿರುವ ರೋಗಿಯ ಹೊಟ್ಟೆಯ ಮೇಲೆ ತಣ್ಣೀರಿನ ಬಟ್ಟೆ ಹಾಕಿದರೆ ಶೀಘ್ರ ಗುಣ ಕಂಡುಬರುವುದು. ಬಾಳೆಹಣ್ಣು, ಸಕ್ಕರೆ ಹಾಗೂ ಜೇನುತುಪ್ಪದ ಮಿಶ್ರಣವನ್ನು ದೀರ್ಘಾವಧಿ ಕೆಮ್ಮು, ಎದೆನೋವು, ದಮ್ಮು ಇರುವವರಿಗೆ ಕೊಟ್ಟು ಅವುಗಳಿಂದ ದೂರವಿರಿಸಬಹುದು ಮತ್ತು ಗುಣ ಕಾಣಬಹುದು. ನಾಯಿ ಕೆಮ್ಮು ವ್ಯಾಧಿಗೆ ರಸಬಾಳೆಹಣ್ಣು ಉಪಯೋಗಿಸಿ ಚಿಕಿತ್ಸೆ ಮಾಡುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.